ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಹೊಸದೊಂದು ಸಮಸ್ಯೆ ಉದ್ಭವಿಸಿದೆ. ಹಳೆಯ ಸಮಸ್ಯೆ ಈಗ ಕಾಣ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ನೋಡಿ, ಹಂಚಿಕೆಯಾಗಿರುವಂತಹ ಸೈಟ್ ಪಕ್ಕದಲ್ಲಿ ಸಮಾಧಿ ಅನ್ನುವಂತಹ ದೂರು ದಾಖಲಾಗಿದೆ. ಅಂದ್ರೆ ಒಂದು ಬಡಾವಣೆಯನ್ನ ರಚಿಸುವ ಸಂದರ್ಭದಲ್ಲಿ ಯಾವೆಲ್ಲ ಕೆಲಸಗಳಾಗಬೇಕು ಅದಾಗಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಂಚಿಕೆಯ ಸೈಟ್ ಪಕ್ಕದಲ್ಲಿ ಸಮಾಧಿ ಎಂಬ ದೂರು. ಬಡಾವಣೆಯನ್ನ ರಚಿಸುವ ಸಂದರ್ಭದಲ್ಲಿ ಸಮಾಧಿ, ಸ್ಮಶಾನ ತೆರವಾಗಿಲ್ಲ. ರೋಡ್, ಪೈಪ್ಲೈನ್, ಚರಂಡಿ ನಿರ್ಮಾಣವನ್ನ ಮಾಡಿದ್ದಾರೆ. ಸಮಾಧಿ ಹಾಗೂ ಸ್ಮಶಾನಗಳನ್ನು ತೆರವು ಮಾಡಿಲ್ಲ ಅನ್ನುವಂಥ ದೂರು ದಾಖಲಾಗಿದೆ. ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದು ದೂರು. ಅಧಿಕಾರಿಗಳಿಗೆ ಬಿಡಿಎ ಆಯುಕ್ತ ಮಣಿವಣ್ಣನ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಆ ಸೈಟು ಮಾಲೀಕರ ಸಮಸ್ಯೆಗೆ ತತ್ಕ್ಷಣಕ್ಕೆ ಮಣಿವಣ್ಣನ್ ಸ್ಪಂದಿಸಿದ್ದಾರೆ. ಒಂದು ಬಡಾವಣೆಯ ನಿರ್ಮಾಣ ಅಂದಾಗ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಲೇಬೇಕಾಗತ್ತೆ. ಅಲ್ಲಿ ಸ್ಮಶಾನವೋ, ಸಮಾಧಿಯೋ, ಮತ್ಯಾವುದೋ ಇತ್ತು ಅಂದ್ರಾಗ, ಅಥವಾ ಗುಡ್ಡ ಪ್ರದೇಶ ಇತ್ತು ಅಂದ್ರೆ ಅದನ್ನ ಹೆಂಗೆ ಸಮತಟ್ಟು ಮಾಡ್ತಿರೋ, ಸ್ಮಶಾನಗಳು ಅಂದಾಗ ಅದನ್ನು ಬಡಾವಣೆಯ ರೀತಿಯಲ್ಲಿ ಬದಲಾವಣೆ ಮಾಡುವುದು ಕೂಡ ಬಹಳ ಮುಖ್ಯ ಆಗತ್ತೆ. ಆದರೆ ಇದು ಯಾವುದೋ ಪ್ರೈವೇಟ್ ಲೇಔಟ್ ಅಲ್ಲ, ನೀವು ಗಮನಿಸಬೇಕು. ನಾಡಪ್ರಭು ಕೆಂಪೇಗೌಡ ಲೇಔಟ್ನ ಕಥೆ ಇದು. ಹಂಚಿಕೆಯಾಗಿರುವಂಥ ಸೈಟ್ನ ಪಕ್ಕದಲ್ಲಿ ಸಮಾಧಿ ಅನ್ನುವಂಥ ದೂರು ನಾವಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ನಿಮಗೆ ಅಲ್ಲಿ ಕ್ಲಾರಿಟಿ ಲಭ್ಯವಾಗುತ್ತೆ. ಆ ಕೆಂಪೇಗೌಡ ಲೇಔಟ್ನ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ ನಾವು. ಈಗ ಬಡಾವಣೆ ರಚಿಸುವ ಸಂದರ್ಭದಲ್ಲಿ ಸಮಾಧಿ, ಸ್ಮಶಾನ ತೆರವಾಗಿಲ್ಲ ಅನ್ನುವಂಥ ದೂರು ದಾಖಲಾಗಿದೆ. ಸೊ ಹಾಗಾಗಿ ಕೂಡಲೇ ಪರಿಶೀಲನೆಯನ್ನು ನಡೆಸಬೇಕು, ಸಮಸ್ಯೆಗೆ ಸೂಕ್ತ ರೀತಿಯ ಪರಿಹಾರವನ್ನು ಒದಗಿಸಬೇಕು ಅನ್ನುವಂಥ ಈ ದೂರಿಗೆ ಸಂಬಂಧಪಟ್ಟಂತೆ ಆ ಸೈಟು ಮಾಲೀಕರ ಸಮಸ್ಯೆಗೆ ಅಧಿಕಾರಿ ಮಣಿವಣ್ಣನ್ ತಕ್ಷಣ ಸ್ಪಂದಿಸಿದ್ದಾರೆ. ಇಂಥ ಹಲವಾರು ಪ್ರಕರಣಗಳಿರ್ತವೆ. ಅಧಿಕಾರಿಗಳ ಸಕಾರಾತ್ಮಕ ಪ್ರತಿಕ್ರಿಯೆ ಅನ್ನೋದು ಕೂಡ ಬಹಳ ಮುಖ್ಯ. ಬಟ್ ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ನ ಮಾಲೀಕರ, ಅಂದರೆ ಸೈಟು ಮಾಲೀಕರ, ನಿವೇಶನದ ಮಾಲೀಕರ ಸಮಸ್ಯೆಗೆ ಅಧಿಕಾರಿ ಕೂಡ ಸ್ಪಂದಿಸಿರುವುದನ್ನು ನಾವೆಲ್ಲಿ ಗಮನಿಸಬೇಕು. ನೋಡಿ, ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾಡಪ್ರಭು ಕೆಂಪೇಗೌಡ ಲೇಔಟ್. ಆ ಲೇಔಟ್ನ ಪಕ್ಕದಲ್ಲಿರುವಂತಹ ಸ್ಮಶಾನದ ಒಂದಷ್ಟು ದೃಶ್ಯಾವಳಿಯನ್ನು ಮಾರ್ಕ್ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ಲೇಔಟ್ ಅಂದ ಸಂದರ್ಭದಲ್ಲಿ ಸುಸಜ್ಜಿತವಾಗಿರಬೇಕು, ಸೂಕ್ತ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು. ಲೇಔಟ್ ಅಂದಾಗ ಅವು ಕೇವಲ ಖಾಲಿ ನಿವೇಶನಗಳಲ್ಲ, ಅಲ್ಲಿ ಮುಂದೊಂದು ದಿವಸ ಜನಸಾಮಾನ್ಯರು ವಾಸವನ್ನು ಮಾಡ್ತಾರೆ. ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ಈ ಲೇಔಟನ್ನು ನೋಡಿ ಹೆಂಗಾಗಿದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಾಗಿರುವಂಥ ಸಮಸ್ಯೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಲೇಔಟ್ ನಿರ್ಮಾಣ ಅಂದಾಗ ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಬಂದಿರುವಂಥ ದೂರು ನೋಡಿ, ಸಮಾಧಿ ಮತ್ತು ಸ್ಮಶಾನದ ತೆರವು ಕಾರ್ಯವೇ ಆಗಿಲ್ಲ ಅಂಥೇಳಿ. ಸೊ ಸೈಟು ಮಾಲೀಕರು ಏನು ದೂರನ್ನು ಕೊಟ್ಟಿದ್ರು, ಅದಕ್ಕೆ ಅಧಿಕಾರಿಗಳ ಸ್ಪಂದನೆ ಯಾವ ರೀತಿ ಇದೆ? ತ್ವರಿತಗತಿಯಲ್ಲಿ ಎಲ್ಲ ಕೆಲಸ ಆಗುವಂಥ ನಿರೀಕ್ಷೆಯನ್ನು ಇಟ್ಕೋಬೋದಾ, ಹೇಗೆ? ಖಂಡಿತವಾಗಿಯೂ ಕೂಡ ಇದೊಂದು ದೊಡ್ಡ ಸಮಸ್ಯೆನೆ. ಯಾಕಂದ್ರೆ ಬಿಡಿಎಗೆ ಸಮಸ್ಯೆ ಏನಾಗಿತ್ತು ಅಂತಂದ್ರೆ, ಈ ಸಮಾಧಿಗಳನ್ನ ಅಂದ್ರೆ ಲೇಔಟ್ ಫಾರ್ಮೇಶನ್ ಮಾಡೋ ಸಂದರ್ಭದಲ್ಲಿ ಅವರು ಈ ಒಂದು ಜಮೀನನ್ನ ಸ್ವಾಧೀನಪಡಿಸುವ ಸಂದರ್ಭದಲ್ಲಿ ಮೂಲ ರೈತರು ಯಾರಿದ್ದಾರೆ, ಅವರ ಸಂಬಂಧಿಕರು, ಅವರ ಒಂದು ಯಾರಿದ್ರು ಅವರ ಸಂಬಂಧಿಕರ ಒಂದು ಸಮಾಧಿಗಳು ಅಲ್ಲಿದ್ದು, ಆ ಒಂದು ಜಮೀನುಗಳಲ್ಲಿದ್ದು, ಜೊತೆನಲ್ಲಿ ಅವಕ್ಕೆ ಒಂದು ಸ್ಮಶಾನದ ಜಾಗ ಕೂಡ ಅಲ್ಲಿ ಇರ್ತದೆ. ಆದ್ರೆ ರೈತರು ನೀವು ಫುಲ್ ಫಾರ್ಮೇಶನ್ ಅಂದ್ರೆ ನಿಮ್ಮ ಲೇಔಟ್ ಕಂಪ್ಲೀಟ್ ಫಾರ್ಮೇಶನ್ ಆದ್ಮೇಲೆ ಇದನ್ನ ಬೇಕಾದ್ರೆ ನಾವು ಸ್ಥಳಾಂತರ ಮಾಡ್ಕೊಳ್ತೀವಿ, ಇದನ್ನ ದಗಿಬೇಡಿ ಅನ್ನುವಂತ ಪಟ್ಟಣ ಮೊದಲಿಂದಲೂ ಹಿಡಿದಿರ್ತಾರೆ ಅನ್ನುವಂತ ಮಾಹಿತಿ ನಮ್ಗೆ ಲಭ್ಯ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಆ ಜಾಗವನ್ನ ಹಾಗೆ ಇಟ್ಕೊಂಡು ಸುತ್ತಲೂ ಬಡಾವಣೆಗಳನ್ನ ನಿರ್ಮಾಣ ಮಾಡುವಂತ ಒಂದು ಕೆಲಸ ಮಾಡಿದ್ದಾರೆ. ಅಂದ್ರೆ ಸೈಟ್ ಗಳನ್ನ ಫಾರ್ಮೇಶನ್ ಮಾಡಿದ್ದಾರೆ, ರೋಡ್ ಹಾಕಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ, ಚರಂಡಿ ಹಾಕಿದ್ದಾರೆ.
ಇವೆಲ್ಲವನ್ನು ಹಾಕೋದ್ರ ನಡುವೆನೆ ಆ ಮಧ್ಯದಲ್ಲಿದ್ದಂತಹ ಜಾಗವನ್ನ ಹಾಗೆ ಬಿಟ್ಬಿಡ್ತಾರೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಲೇಔಟ್ ಕಂಪ್ಲೀಟ್ ಫಾರ್ಮೇಶನ್ ಆಗ್ಬಿಟ್ಟಿದೆ, ಆದ್ರೆ ಆ ಸ್ಮಶಾನದ ಜಾಗಗಳು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಈ ಅಲಾಟಿಗಳೇನಿದ್ದಾರೆ, ಅಲಾಟಿಗಳು ಹೋಗಿ ಮನೆ ಕಟ್ಟಬೇಕು ಅಂತ ನೋಡೋ ಸಂದರ್ಭದಲ್ಲಿ ಅಲ್ಲಿ ಸ್ಮಶಾನ ಇರುವಂತದ್ದು, ಸಮಾಧಿ ಇರುವಂತದ್ದು ಪತ್ತೆ ಆಗಿರುವಂತದ್ದು. ಈಗ ಯಾವ ರೀತಿ ಮನೆ ಕಟ್ಟೋದು, ಒಂದು ಅದ್ರ ಅಕ್ಕಪಕ್ಕ ಮನೆ ಕಟ್ಟಲಿಕ್ಕೆ ಭಯ ಕೂಡ ಆಗ್ತದೆ. ಈಗ BDA ಮಣಿವಣ್ಣನವರಿಗೆ ಸಂಪರ್ಕವನ್ನ ಮಾಡಿ ಇದನ್ನ ಹೇಗಾದ್ರೂ ಮಾಡಿ ಈ ಜಾಗಕ್ಕೆ ಮಣ್ಣನ್ನ ತುಂಬೋ ಅಥವಾ ಅದನ್ನ ಒಂದು ಕ್ಲಿಯರ್ ಮಾಡ್ಕೊಡಿ ಎನ್ನುವಂತ ಒಂದು ದೂರನ್ನ ಕೊಟ್ಟಿರುವಂತದ್ದು ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಮಣಿವಣ್ಣನವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಈ ತರ ಸಮಸ್ಯೆ ಆಗಿದೆ, ಏನೊಂದು ಭಾವನಾತ್ಮಕ ದೃಷ್ಟಿಕೋನದಲ್ಲಿ ಸಮಾಧಿ ಅಂದ್ರೆ ಆಯಾ ಒಂದು ಕುಟುಂಬಗಳಿಗೆ ನೇರವಾಗಿ ಹೇಳೋದಂದ್ರೆ ಅವರಿಗೆ ಒಂದು ಭಾವನಾತ್ಮಕ ಸಂಬಂಧ ಇರ್ತದೆ, ಅವರಿಗೆ ಒಂದು ವಿಶ್ವಾಸ ತಗೊಂಡು ಕ್ಲಿಯರ್ ಮಾಡ್ಕೊಡ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ತಡ ಆಗಿದೆ, ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಟೆನ್ಷನ್ ಇದ್ದೇ ಇದೆ ಈಗ, ಯಾಕಂದ್ರೆ ಸೈಟ್ ಫಾರ್ಮೇಶನ್ ಆಗಿದೆ, ಬಡಾವಣೆ ಕ್ಲಿಯರ್ ಆಗಿ ಎಲ್ಲ ನಿರ್ಮಾಣ ಆಗಿದೆ. ಇವೆಲ್ಲದ್ರ ನಡುವೆ ಈಗ ಅಲ್ಲಿ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಅಕ್ಕಪಕ್ಕ ಸ್ಮಶಾನ ಇದೆ, ಸಹಜವಾಗಿ ಒಂದು ಸ್ಮಶಾನ ಇದೆ, ಕೆಲವು ಕಡೆ ಸಮಾಧಿಗಳಿದೆ. ಅಂದ್ರೆ ಮೂಲ ರೈತರ ಅವರ ಸಂಬಂಧಿಕರ ಸಮಾಧಿಗಳೆಲ್ಲ ಅಲ್ಲೇ ಇರೋದ್ರಿಂದ ಯಾವ ರೀತಿ ಮನೆ ಕಟ್ಟಬೇಕು ಎನ್ನುವಂತ ಒಂದು ಗೊಂದಲ ಮತ್ತೆ ಒಂದು ಭಯದ ವಾತಾವರಣ ಸೈಟ್ ಮಾಲೀಕರು ಕಾಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ಖಾತೆ ಕೂಡ ಟ್ವೀಟ್ ಮಾಡಿದ್ದಾರೆ, ಇದಕ್ಕೆ ಸಂಬಂಧ ನಿಮ್ಗೆ ಏನಾದ್ರು ಮಾಡಿ ಇದನ್ನ ಪರಿಹಾರ ಮಾಡ್ಕೊಡಿ ಅಂತ ಹೇಳಿ. ಮಣಿವಣ್ಣರು ಕೂಡ ಪಾಸಿಟಿವ್ ಸ್ಪಂದಿಸಿದ್ದಾರೆ. ಈ ಒಂದು ಇದನ್ನ ಹೇಗಾದ್ರೂ ಮಾಡಿ ನಾವು ಪರಿಹಾರ ಮಾಡ್ಕೊಡ್ತೀವಿ ಅಂತ ವಿಚಾರವನ್ನು ಹೇಳಿದ್ದಾರೆ. ಇವೆಲ್ಲವೂ ನಾವು ಸ್ವಲ್ಪ ಕಾದ್ ನೋಡ್ಬೇಕಾಗುತ್ತೆ, Thank you, ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ವೋ ಅಂತ. ಪ್ರಸನ್ನ.